ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಸಾಧು ಸಂತರು ಆಗಮಿಸುವಂತಹ ಒಂದು ಪುಣ್ಯವಾದಂತಹ ಸಮಯ. ಆ ಮಹಾಕುಂಭಮೇಳದ 27ನೇ ದಿನ ಇವತ್ತು. ಮೂರು ಶಾಹಿ ಸ್ನಾನಗಳು ಆಲ್ರೆಡಿ ಮುಗಿದು ಹೋಗಿದೆ. ಒಂದು 13ನೇ ತಾರೀಕು ಇದ್ದಂಥ ಮಕರ ಸಂಕ್ರಾಂತಿಯ ಶಾಹಿ ಸ್ನಾನ, 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ಶಾಹಿ ಸ್ನಾನ, ಹಾಗೆ 3ನೇ ತಾರೀಕು ನಡೆದಂಥ ಈ ಪುಣ್ಯವಾದಂಥ ವಸಂತ ಪಂಚಮಿಯ ಶಾಹಿ ಸ್ನಾನ. ಈ ಶಾಹಿ ಸ್ನಾನಗಳಿಗಾಗಿಯೇ ಬರುವಂಥ ಸಾಧು ಸಂತರು ಶಾಹಿ ಸ್ನಾನಗಳನ್ನು ಮುಗಿಸಿ ವಾಪಸ್ ಆನಂತರ ಅವರು ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾರೆ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಈ ಶೈವ ಪರಂಪರೆಯ 7 ಅಖಾಡಗಳು, ಶಿವನ ಆರಾಧಕರು ಅವರೆಲ್ಲರೂ ಕೂಡ ವಾಪಸ್ ಈಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ. ನೀವೆಲ್ಲರೂ ಕೂಡ ಮಹಾಕುಂಭಮೇಳಕ್ಕೆ ಬರುವವರು ಜುನ್ನ ಅಖಾಡ, ನಿರಂಜನಿ ಅಖಾಡ ಸೇರಿದಂತೆ ಶಿವನನ್ನ ಪೂಜೆ ಮಾಡುವಂಥ ಅಥವಾ ಶಿವನನ್ನ ಆರಾಧನೆ ಮಾಡುವಂಥ ಅಖಾಡಗಳಿಗೆ ನೀವು ಬಂದರೆ ಇಲ್ಲೆಲ್ಲವೂ ಕೂಡ ಇಲ್ಲಿ ಸಾಧು ಸಂತರು, ನಾಗ ಸಾಧುಗಳನ್ನ ನೀವು ನೋಡ್ತಾ ಇದ್ರಿ. ಆದರೆ ಈಗ ಇಲ್ಲಿ ಎಲ್ಲವೂ ಕೂಡ ಖಾಲಿ ಖಾಲಿ. ಇಲ್ಲಿದ್ದಂಥ ಅಖಾಡಗಳ ಒಳಗಡೆ ಬಂದಾಗ ನಿಮಗೆ ಕಾಣ ಸಿಗ್ತಾ ಇದ್ದಂಥ ನಾಗ ಸಾಧುಗಳೆಲ್ಲರೂ ಕೂಡ ಈಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ನೋಡಿ, ಅವರು ದೇವನ್ನಲ್ಲಿ ಮಹಾಕುಂಭಮೇಳ ಯಾವಾಗ ಆರಂಭ ಆಯಿತು 13ನೇ ತಾರೀಕಿನಿಂದ ಅವರು ಇಲ್ಲಿದ್ದು ಪೂಜೆ ಪರಿಕರಗಳನ್ನು ಮಾಡ್ತಾ ಇದ್ರು, ಜಪತಪಗಳೊಂದಿಗೆ ಇದ್ರು. ಇಲ್ಲಿ ಕುಂಡಲಿಗಳನ್ನು ಹಾಕಿಕೊಂಡು ಇಲ್ಲಿ ಹೋಮ ಹವನಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇತ್ತು. ಆದರೆ ಈಗ ಅವರ ಪುಣ್ಯವಾದಂಥ ಸ್ನಾನ ಏನಿದೆ, 3 ಸ್ನಾನಗಳು ಶಾಹಿ ಸ್ನಾನಗಳು ಮುಗಿದ ನಂತರ ಈಗ ತಮ್ಮ ಮೂಲ ಸ್ಥಾನಗಳಿಗೆ ನಾಗ ಸಾಧುಗಳು ತೆರಳಿದ್ದಾರೆ. ಹಾಗಾಗಿ ಬಹಳ ಕುತೂಹಲದ ಅಖಾಡವಾಗಿದ್ದಂಥ ನಿರಂಜನಿ ಅಖಾಡ ಈಗ ಖಾಲಿ ಖಾಲಿಯಾಗಿದೆ. ಯಾರೇ ಬಂದರೂ ಕೂಡ ನಿರಂಜನಿ ಅಖಾಡಕ್ಕೆ ಬಂದರೆ ಇಲ್ಲಿ ಕೈ ಮೇಲೆತ್ತಿರುವಂಥ ನಾಗಸಾಧುಗಳು ಸಿಗ್ತಾ ಇದ್ರು, ನಿಂತಿರುವಂಥ ನಾಗಸಾಧುಗಳು ಸಿಗ್ತಾ ಇದ್ರು, ಹಾಗೆ ಬೇರೆ ಬೇರೆ ಭಂಗಿಯಲ್ಲಿರುವಂಥ ನಾಗಸಾಧುಗಳು ಸಿಗ್ತಾ ಇದ್ರು. ಇಲ್ಲಿ ಬಂದಾಗ ಜಪತಪಗಳು, ಹೋಮ ಹವನಗಳು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಇಲ್ಲಿ ನಡೀತಾ ಇತ್ತು. ಬಂದಿರುವಂಥ ಯಾತ್ರಿಕರ ಕುತೂಹಲದ ಕೇಂದ್ರವಾಗಿದ್ದಂಥ ಶೈವ ಪರಂಪರೆಯ 7 ಅಖಾಡಗಳ ಎಲ್ಲ ನಾಗಸಾಧುಗಳು ಕೂಡ ಈಗ ಇಲ್ಲಿಂದ ತೆರಳಿರೋದ್ರಿಂದಾಗಿ ಈ ನಿರಂಜನಿ ಅಖಾಡದ ಒಳಗಡೆ ಬಂದರೆ ಯಾರೂ ಕೂಡ ನಿಮಗೆ ಕಾಣ ಸಿಗೋದಿಲ್ಲ. ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಇಲ್ಲಿದ್ದು ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇವತ್ತು 27ನೇ ದಿನ. 27ನೇ ದಿನವೂ ಕೂಡ ಈ ಒಂದು ಸಮಯಕ್ಕೆ ನಾವು ನಿರಂಜನಿ ಅಖಾಡದ ಒಳಗಡೆ ಬಂದರೆ ಇಲ್ಲಿ ಕಾಣ ಸಿಗೋದು ನಿಮಗೆ ಬರೀ ಜನರೇ ಮಾತ್ರ, ಯಾತ್ರಿಕರು ಮಾತ್ರ ಕಾಣಿಸ್ತಾರೆ. ಯಾಕಂತ ಹೇಳಿದ್ರೆ ಕುತೂಹಲದಿಂದ ಬಹುಶಃ ಅವ್ರಿಗೆ ಗೊತ್ತಿಲ್ಲ ನಿರಂಜನಿ ಅಖಾಡದಲ್ಲಿ ಸಾಧು ಸಂತರು ತೆರಳಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಬಂದು ಇಲ್ಲಿ ನಿಂತು ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಯಾರೇ ಬರೋರಾದರೂ ಕೂಡ ನಿರಂಜನಿ ಅಖಾಡದ ಒಳಗೆ ಬಂದರೆ ನಿಮಗೆ ಶೈವ ಆರಾಧಕರವರು ಅವ್ರು ಯಾರೂ ಕೂಡ ಇಲ್ಲಿ ಇರೋದಿಲ್ಲ. ವಾಪಸ್ ಹೆಂಗೆ ಅವರು ನಿಗೂಢವಾಗಿ ಬಂದರೋ ಇಲ್ಲಿಗೆ, ಅದೇ ರೀತಿ ನಿಗೂಢವಾಗಿ ಇಲ್ಲಿಂದ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ. ಅದು ಹರಿದ್ವಾರ ಆಗಿರ್ಬೋದು, ಹಿಮಾಲಯ ಆಗಿರ್ಬೋದು, ಅಥವಾ ಯಾವುದೇ ಅವರ ಮೂಲ ಸ್ಥಾನ ಎಲ್ಲಿತ್ತು ಅಲ್ಲಿಗೆ ಹೋಗಿದ್ದಾರೆ. ಇದ್ದಂಥ ಇಷ್ಟು ದಿನಗಳ ಕಾಲ ಪುಣ್ಯ ಸ್ನಾನವನ್ನು ಮಾಡಿ, ಶಾಹಿ ಸ್ನಾನವನ್ನು ಮಾಡಿ ಇಲ್ಲಿ ಬರುವಂಥ ಯಾತ್ರಿಕರನ್ನು ಆಶೀರ್ವದಿಸಿ ಈಗ ಸಾಧು ಸಂತರು ತಮ್ಮ ನೆಲೆಯತ್ತ ಹೋಗಿದ್ದಾರೆ. ಈಗ ಎಲ್ಲವೂ ಕೂಡ ನಿರಂಜನಿ ಅಖಾಡ ಖಾಲಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಸಾಧು ಸಂತರು ಆಗಮಿಸುವಂತಹ ಒಂದು ಪುಣ್ಯವಾದಂತಹ ಸಮಯ. ಆ ಮಹಾಕುಂಭಮೇಳದ 27ನೇ ದಿನ ಇವತ್ತು. 3 ಶಾಹಿ ಸ್ನಾನಗಳು ಆಲ್ರೆಡಿ ಮುಗಿದು ಹೋಗಿದೆ. ಒಂದು 13ನೇ ತಾರೀಕು ಇದ್ದಂಥ ಮಕರ ಸಂಕ್ರಾಂತಿಯ ಶಾಹಿ ಸ್ನಾನ, 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ಶಾಹಿ ಸ್ನಾನ, ಹಾಗೆ 3ನೇ ತಾರೀಕು ನಡೆದಂಥ ಈ ಪುಣ್ಯವಾದಂಥ ವಸಂತ ಪಂಚಮಿಯ ಶಾಹಿ ಸ್ನಾನ. ಈ ಶಾಹಿ ಸ್ನಾನಗಳಿಗಾಗಿಯೇ ಬರುವಂಥ ಸಾಧು ಸಂತರು ಶಾಹಿ ಸ್ನಾನಗಳನ್ನು ಮುಗಿಸಿ ವಾಪಸ್ ಆನಂತರ ಅವರು ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾರೆ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಈ ಶೈವ ಪರಂಪರೆಯ 7 ಅಖಾಡಗಳು, ಶಿವನ ಆರಾಧಕರು ಅವರೆಲ್ಲರೂ ಕೂಡ ವಾಪಸ್ ಈಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ. ನೀವೆಲ್ಲರೂ ಕೂಡ ಮಹಾಕುಂಭಮೇಳಕ್ಕೆ ಬರುವವರು ಜುನ್ನ ಅಖಾಡ, ನಿರಂಜನಿ ಅಖಾಡ ಸೇರಿದಂತೆ ಶಿವನನ್ನ ಪೂಜೆ ಮಾಡುವಂಥ ಅಥವಾ ಶಿವನನ್ನ ಆರಾಧನೆ ಮಾಡುವಂಥ ಅಖಾಡಗಳಿಗೆ ನೀವು ಬಂದರೆ ಇಲ್ಲೆಲ್ಲವೂ ಕೂಡ ಇಲ್ಲಿ ಸಾಧು ಸಂತರು, ನಾಗ ಸಾಧುಗಳನ್ನ ನೀವು ನೋಡ್ತಾ ಇದ್ರಿ. ಆದರೆ ಈಗ ಇಲ್ಲಿ ಎಲ್ಲವೂ ಕೂಡ ಖಾಲಿ ಖಾಲಿ. ಇಲ್ಲಿದ್ದಂಥ ಅಖಾಡಗಳ ಒಳಗಡೆ ಬಂದಾಗ ನಿಮಗೆ ಕಾಣ ಸಿಗ್ತಾ ಇದ್ದಂಥ ನಾಗ ಸಾಧುಗಳೆಲ್ಲರೂ ಕೂಡ ಈಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ನೋಡಿ, ಅವರು
ದೇವನ್ನಲ್ಲಿ ಮಹಾ ಕುಂಭಮೇಳ ಯಾವಾಗ ಆರಂಭ ಆಯಿತೋ 13ನೇ ತಾರೀಕಿನಿಂದ ಅವರು ಇಲ್ಲಿದ್ದು ಪೂಜೆ ಪರಿಕರಗಳನ್ನು ಮಾಡ್ತಾ ಇದ್ರು, ಜಪತಪಗಳೊಂದಿಗೆ ಇದ್ರು. ಇಲ್ಲಿ ಕುಂಡಲಿಗಳನ್ನು ಹಾಕಿಕೊಂಡು ಇಲ್ಲಿ ಹೋಮ ಹವನಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇತ್ತು. ಆದರೆ ಈಗ ಅವರ ಪುಣ್ಯವಾದಂಥ ಸ್ನಾನ ಏನಿದೆ, 3 ಸ್ನಾನಗಳು ಶಾಹಿ ಸ್ನಾನಗಳು ಮುಗಿದ ನಂತರ ಈಗ ತಮ್ಮ ಮೂಲ ಸ್ಥಾನಗಳಿಗೆ ನಾಗಾ ಸಾಧುಗಳು ತೆರಳಿದ್ದಾರೆ. ಹಾಗಾಗಿ ಬಹಳ ಕುತೂಹಲದ ಅಖಾಡವಾಗಿದ್ದಂಥ ನಿರಂಜನಿ ಅಖಾಡ ಈಗ ಖಾಲಿಯಾಗಿದೆ. ಯಾರೇ ಬಂದರೂ ಕೂಡ ನಿರಂಜನಿ ಅಖಾಡಕ್ಕೆ ಬಂದರೆ ಇಲ್ಲಿ ಕೈ ಮೇಲೆತ್ತಿರುವಂಥ ನಾಗಾ ಸಾಧುಗಳು ಸಿಗ್ತಾ ಇದ್ರು, ನಿಂತಿರುವಂಥ ನಾಗಾ ಸಾಧುಗಳು ಸಿಗ್ತಾ ಇದ್ರು, ಹಾಗೆ ಬೇರೆ ಬೇರೆ ಭಂಗಿಯಲ್ಲಿರುವಂಥ ನಾಗಾ ಸಾಧುಗಳು ಸಿಗ್ತಾ ಇದ್ರು. ಇಲ್ಲಿ ಬಂದಾಗ ಜಪತಪಗಳು ಹೋಮ ಹವನಗಳು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಇಲ್ಲಿ ನಡೀತಾ ಇತ್ತು. ಬಂದಿರುವಂಥ ಯಾತ್ರಿಕರ ಕುತೂಹಲದ ಕೇಂದ್ರವಾಗಿದ್ದಂಥ ಶೈವ ಪರಂಪರೆಯ 7 ಅಖಾಡಗಳ ಎಲ್ಲ ನಾಗಾ ಸಾಧುಗಳು ಕೂಡ ಈಗ ಇಲ್ಲಿಂದ ತೆರಳಿರೋದ್ರಿಂದಾಗಿ ಈ ನಿರಂಜನಿ ಅಖಾಡದ ಒಳಗಡೆ ಬಂದರೆ ಯಾರೂ ಕೂಡ ನಿಮಗೆ ಕಾಣಸಿಗೋದಿಲ್ಲ. ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇವತ್ತು 27ನೇ ದಿನ. 27ನೇ ದಿನವೂ ಕೂಡ ಈ ಒಂದು ಸಮಯಕ್ಕೆ ನಾವು ನಿರಂಜನಿ ಅಖಾಡದ ಒಳಗಡೆ ಬಂದರೆ ಇಲ್ಲಿ ಕಾಣಸಿಗೋದು ನಿಮಗೆ ಬರೀ ಜನರೇ ಮಾತ್ರ, ಯಾತ್ರಿಕರು ಮಾತ್ರ ಕಾಣಿಸ್ತಾರೆ. ಯಾಕಂತ ಹೇಳಿದ್ರೆ ಕುತೂಹಲದಿಂದ ಬಹುಶಃ ಅವ್ರಿಗೆ ಗೊತ್ತಿಲ್ಲ ನಿರಂಜನಿ ಅಖಾಡದಲ್ಲಿ ಸಾಧು ಸಂತರು ತೆರಳಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಬಂದು ಇಲ್ಲಿ ನಿಂತು ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಯಾರೇ ಬರೋರಾದರೂ ಕೂಡ ನಿರಂಜನಿ ಅಖಾಡದ ಒಳಗೆ ಬಂದರೆ ನಿಮಗೆ ಶೈವ ಆರಾಧಕರವರು ಅವ್ರು ಯಾರೂ ಕೂಡ ಇಲ್ಲಿ ಇರೋದಿಲ್ಲ. ವಾಪಸ್ ಹೆಂಗೆ ಅವರು ನಿಗೂಢವಾಗಿ ಬಂದರೋ ಇಲ್ಲಿಗೆ, ಅದೇ ರೀತಿ ನಿಗೂಢವಾಗಿ ಇಲ್ಲಿಂದ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ. ಅದು ಹರಿದ್ವಾರ ಆಗಿರ್ಬೋದು, ಹಿಮಾಲಯ ಆಗಿರ್ಬೋದು, ಅಥವಾ ಯಾವುದೇ ಅವರ ಮೂಲ ಸ್ಥಾನ ಎಲ್ಲಿತ್ತು ಅಲ್ಲಿಗೆ ಹೋಗಿದ್ದಾರೆ. ಇದ್ದಂಥ ಇಷ್ಟು ದಿನಗಳ ಕಾಲ ಪುಣ್ಯ ಸ್ನಾನವನ್ನು ಮಾಡಿ ಶಾಹಿ ಸ್ನಾನವನ್ನು ಮಾಡಿ ಇಲ್ಲಿ ಬರುವಂಥ ಯಾತ್ರಿಕರನ್ನು ಆಶೀರ್ವದಿಸಿ ಈಗ ಸಾಧು ಸಂತರು ತಮ್ಮ ನೆಲೆಯತ್ತ ಹೋಗಿದ್ದಾರೆ. ಈಗ ಎಲ್ಲವೂ ಕೂಡ ನಿರಂಜನಿ ಅಖಾಡ ಖಾಲಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಸಾಧು ಸಂತರು ಆಗಮಿಸುವಂಥ ಒಂದು ಪುಣ್ಯವಾದಂತಹ ಸಮಯ. ಆ ಮಹಾ ಕುಂಭಮೇಳದ 27ನೇ ದಿನ ಇವತ್ತು. 3 ಶಾಹಿ ಸ್ನಾನಗಳು ಆಲ್ರೆಡಿ ಮುಗಿದು ಹೋಗಿದೆ. ಒಂದು 13ನೇ ತಾರೀಕು ಇದ್ದಂಥ ಮಕರ ಸಂಕ್ರಾಂತಿಯ ಶಾಹಿ ಸ್ನಾನ, 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ಶಾಹಿ ಸ್ನಾನ, ಹಾಗೆ 3ನೇ ತಾರೀಕು ನಡೆದಂಥ ಈ ಪುಣ್ಯವಾದಂಥ ವಸಂತ ಪಂಚಮಿಯ ಶಾಹಿ ಸ್ನಾನ. ಈ ಶಾಹಿ ಸ್ನಾನಗಳಿಗಾಗಿಯೇ ಬರುವಂಥ ಸಾಧು ಸಂತರು ಶಾಹಿ ಸ್ನಾನಗಳನ್ನು ಮುಗಿಸಿ ವಾಪಸ್ ಆನಂತರ ಅವರು ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾರೆ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಈ ಶೈವ ಪರಂಪರೆಯ 7 ಅಖಾಡಗಳು ಶಿವನ ಆರಾಧಕರು ಅವರೆಲ್ಲರೂ ಕೂಡ ವಾಪಸ್ ಈಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ. ನೀವೆಲ್ಲರೂ ಕೂಡ ಮಹಾಕುಂಭಮೇಳಕ್ಕೆ ಬರುವವರು ಜುನ್ನ ಅಖಾಡ, ನಿರಂಜನಿ ಅಖಾಡ ಸೇರಿದಂತೆ ಶಿವನನ್ನ ಪೂಜೆ ಮಾಡುವಂಥ ಅಥವಾ ಶಿವನನ್ನ ಆರಾಧನೆ ಮಾಡುವಂಥ ಅಖಾಡಗಳಿಗೆ ನೀವು ಬಂದರೆ ಇಲ್ಲೆಲ್ಲವೂ ಕೂಡ ಇಲ್ಲಿ ಸಾಧು ಸಂತರು ನಾಗಾ ಸಾಧುಗಳನ್ನ ನೀವು ನೋಡ್ತಾ ಇದ್ರಿ. ಆದರೆ ಈಗ ಇಲ್ಲಿ ಎಲ್ಲವೂ ಕೂಡ ಖಾಲಿ. ಇಲ್ಲಿದ್ದಂಥ ಅಖಾಡಗಳ ಒಳಗಡೆ ಬಂದಾಗ ನಿಮಗೆ ಕಾಣಸಿಗ್ತಾ ಇದ್ದಂಥ ನಾಗಾ ಸಾಧುಗಳೆಲ್ಲರೂ ಕೂಡ ಈಗ ತಮ್ಮ ಮೂಲ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ನೋಡಿ, ಅವರು ದೇವನ್ನಲ್ಲಿ ಮಹಾ ಕುಂಭಮೇಳ ಯಾವಾಗ ಆರಂಭ ಆಯಿತೋ 13ನೇ ತಾರೀಕಿನಿಂದ ಅವರು ಇಲ್ಲಿದ್ದು ಪೂಜೆ ಪರಿಕರಗಳನ್ನು ಮಾಡ್ತಾ ಇದ್ರು, ಜಪತಪಗಳೊಂದಿಗೆ ಇದ್ರು. ಇಲ್ಲಿ ಕುಂಡಲಿಗಳನ್ನು ಹಾಕಿಕೊಂಡು ಇಲ್ಲಿ ಹೋಮ ಹವನಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇತ್ತು. ಆದರೆ ಈಗ ಅವರ ಪುಣ್ಯವಾದಂಥ ಸ್ನಾನ ಏನಿದೆ, 3 ಸ್ನಾನಗಳು ಶಾಹಿ ಸ್ನಾನಗಳು ಮುಗಿದ ನಂತರ ಈಗ ತಮ್ಮ ಮೂಲ ಸ್ಥಾನಗಳಿಗೆ ನಾಗಾ ಸಾಧುಗಳು ತೆರಳಿದ್ದಾರೆ. ಹಾಗಾಗಿ ಬಹಳ ಕುತೂಹಲದ ಅಖಾಡವಾಗಿದ್ದಂಥ ನಿರಂಜನಿ ಅಖಾಡ ಈಗ ಖಾಲಿಯಾಗಿದೆ. ಯಾರೇ ಬಂದರೂ ಕೂಡ ನಿರಂಜನಿ ಅಖಾಡಕ್ಕೆ ಬಂದರೆ ಇಲ್ಲಿ ಕೈ ಮೇಲೆತ್ತಿರುವಂಥ ನಾಗಾ ಸಾಧುಗಳು ಸಿಗ್ತಾ ಇದ್ರು, ನಿಂತಿರುವಂಥ ನಾಗಾ ಸಾಧುಗಳು ಸಿಗ್ತಾ ಇದ್ರು, ಹಾಗೆ ಬೇರೆ ಬೇರೆ ಭಂಗಿಯಲ್ಲಿರುವಂಥ ನಾಗಾ ಸಾಧುಗಳು ಸಿಗ್ತಾ ಇದ್ರು. ಇಲ್ಲಿ ಬಂದಾಗ ಜಪತಪಗಳು ಹೋಮ ಹವನಗಳು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಇಲ್ಲಿ ನಡೀತಾ ಇತ್ತು. ಬಂದಿರುವಂಥ ಯಾತ್ರಿಕರ ಕುತೂಹಲದ ಕೇಂದ್ರವಾಗಿದ್ದಂಥ ಶೈವ ಪರಂಪರೆಯ 7 ಅಖಾಡಗಳ ಎಲ್ಲ ನಾಗಾ ಸಾಧುಗಳು ಕೂಡ ಈಗ ಇಲ್ಲಿಂದ ತೆರಳಿರೋದ್ರಿಂದಾಗಿ ಈ ನಿರಂಜನಿ ಅಖಾಡದ ಒಳಗಡೆ ಬಂದರೆ ಯಾರೂ ಕೂಡ ನಿಮಗೆ ಕಾಣಸಿಗೋದಿಲ್ಲ. ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇವತ್ತು 27ನೇ ದಿನ. 27ನೇ ದಿನವೂ ಕೂಡ ಈ ಒಂದು ಸಮಯಕ್ಕೆ ನಾವು ನಿರಂಜನಿ ಅಖಾಡದ ಒಳಗಡೆ ಬಂದರೆ ಇಲ್ಲಿ ಕಾಣಸಿಗೋದು ನಿಮಗೆ ಬರೀ ಜನರೇ ಮಾತ್ರ, ಯಾತ್ರಿಕರು ಮಾತ್ರ ಕಾಣಿಸ್ತಾರೆ. ಯಾಕಂತ ಹೇಳಿದ್ರೆ
ಕುತೂಹಲದಿಂದ, ಬಹುಶಃ ಅವ್ರಿಗೆ ಗೊತ್ತಿಲ್ಲ ನಿರಂಜನಿ ಅಖಾಡದಲ್ಲಿ ಸಾಧು ಸಂತರು ತೆರಳಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಬಂದು ಇಲ್ಲಿ ನಿಂತು ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ನೋಡಿ, ಯಾರೇ ಬರೋರಾದ್ರೂ ಕೂಡ ನಿರಂಜನಿ ಅಖಾಡದ ಒಳಗೆ ಬಂದ್ರೆ ನಿಮಗೆ ಶೈವ ಆರಾಧಕರವರು ಅವ್ರು ಯಾರು ಕೂಡ ಇಲ್ಲಿ ಇರೋದಿಲ್ಲ. ವಾಪಸ್ ಹೆಂಗೆ ಅವರು ನಿಗೂಢವಾಗಿ ಬಂದ್ರೋ ಇಲ್ಲಿಗೆ, ಅದೇ ರೀತಿ ನಿಗೂಢವಾಗಿ ಇಲ್ಲಿಂದ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ಹೋಗಿದ್ದಾರೆ. ಅದು ಹರಿದ್ವಾರ ಆಗಿರ್ಬೋದು, ಹಿಮಾಲಯ ಆಗಿರ್ಬೋದು, ಅಥವಾ ಯಾವುದೇ ಅವರ ಮೂಲ ಸ್ಥಾನ ಎಲ್ಲಿತ್ತು ಅಲ್ಲಿಗೆ ಹೋಗಿದ್ದಾರೆ. ಇದ್ದಂಥ ಇಷ್ಟು ದಿನಗಳ ಕಾಲ ಪುಣ್ಯ ಸ್ನಾನವನ್ನು ಮಾಡಿ, ಶಾಹಿ ಸ್ನಾನವನ್ನು ಮಾಡಿ ಇಲ್ಲಿ ಬರುವಂಥ ಯಾತ್ರಿಕರನ್ನ ಆಶೀರ್ವದಿಸಿ ಈಗ ಸಾಧು ಸಂತರು ತಮ್ಮ ನೆಲೆಯತ್ತ ಹೋಗಿದ್ದಾರೆ. ಈಗ ಎಲ್ಲವೂ ಕೂಡ ನಿರಂಜನಿ ಅಖಾಡ ಖಾಲಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.